ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನನ್ನ ಉಸಿರಿರೋ ತನಕನೂ ಕೂಡ ದರ್ಶನ್ ಸರ್ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಕಡೆ ನಿಮ್ಮ ಅಭಿಮಾನಿಗಳು, ಅದರ ಜೊತೆಗೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರ್ತ್ಡೇ ಬಂದು ಸ್ಪೆಷಲ್ ವಿಶಸ್. ಅಂದರೆ ಕರ್ನಾಟಕ ಸಾಮಾನ್ಯವಾಗಿ ಮಿಡ್ ನೈಟಲ್ಲಿ ಹೀರೋಗಳಿಗೆ ಇಂಥ ಒಂದು ಕ್ರೇಜ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆ್ಯಸ್ ಹೀರೋಯಿನ್ ಆದಮೇಲೆ ಸೊ ನಿಮಗೆ ಸಿಕ್ಕಿರುವಂಥ ಒಂದು ಪ್ರೀತಿ, ಅದಕ್ಕೆ ಏನು ಹೇಳ್ತೀರಾ ಅಂತ? ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 3ನೇ ತಾರೀಕು ನನಗೆ ಈ ಭೂಮಿಗೆ ನನಗೆ ಜನ್ಮ ಅವನ ಪರ್ಮಿಷನ್ ಕೊಟ್ಟು, ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು. ನನ್ನ ಉಸಿರು ಆಡೋಕ್ಕೆ ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು. ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಅವತ್ತು ಹ್ಞೂ ಅಂದಿಲ್ಲ ಅಂದಿದ್ದರೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತೊಗೊಳ್ತಾನೆ ಇರಲಿಲ್ಲ. ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದರ್ ಫಾರ್ ಗಿವಿಂಗ್ ಬರ್ತ್ ಟು ಮೀ. ಅದಾದಮೇಲೆ ಆ್ಯಂಡ್ ಈ ಹುಟ್ಟಿದಬ್ಬ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ನನ್ನ ಕುಟುಂಬ ಹಿಂದೆ ಇದೆ, ನನ್ನ ಅಪ್ಪ ಅಮ್ಮ ಜೊತೆಗೆ ಇವರೆಲ್ಲರೂ ನನ್ನ ಕುಟುಂಬ. ಸೊ ಅವ್ರಿಗೋಸ್ಕರ ಎಲ್ಲ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋರ ಫ್ಯಾನ್ಸ್ಗಳೆಲ್ಲ ನನ್ನನ್ನು ಇಷ್ಟಪಡ್ತಿದ್ದಾರೆ. ಅಷ್ಟು ಈಸಿಯಲ್ಲ ಇಷ್ಟು ವರ್ಷ ಬಂದಿರೋದು ನಾನು. ಸೊ ಇವತ್ತು ಇಷ್ಟು ಪ್ರೀತಿ ಅವ್ರು ನನಗೆ ಕೊಡ್ತಿದ್ದಾರೆ ಅಂದರೆ ಫಾರ್ ಎವರ್ ನಾನು, ನನ್ನ ತಂದೆ ತಾಯಿ, ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬ ಗ್ರೇಟ್ಫುಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀವಿ. 100% ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಯಾ